ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್‌ಗೆ ಸ್ವಾಗತ. ಫಸ್ಟ್ ನಾನು ಎಲ್ಲರಿಗೂ ಸಾರಿ ಕೇಳೋಕೆ ಬಯಸ್ತೀನಿ ರೀ. ಅದು ವಿಡಿಯೋ ರೆಕಾರ್ಡ್ ಮಾಡೋ ಮುಂದೆ 16:9 ಇದ್ದಿದ್ದು 9:16 ರೇಷಿಯೋ ಚೇಂಜ್ ಆಗಿದೆ. ನಾನು ಅದನ್ನು ನೋಡಿಲ್ಲ. ಅದಕ್ಕದು ಈ ರೀತಿ ರೆಕಾರ್ಡ್ ಆಗಿದೆ ರೀ. ಗೋಧಿ ಹಿಟ್ಟಿನಲ್ಲಿ ಮಾವಿನ ಹಣ್ಣಿನ ರಸವನ್ನು ಹಾಕಿ ನಾನು 3 ರೀತಿ ಒಂದೇ ಹಿಟ್ಟಿನಲ್ಲಿ 3 ರೀತಿ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿಂದ ಹಿಡ್ಕೊಂಡು ನೀವು ತುಂಬ ರೆಸಿಪಿಗಳನ್ನ ಮಾಡಿರ್ಬೋದು. ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ಲ ರೀ. ಇದನ್ನು ನೀವು ಏನು ಮಾಡ್ಬೋದು, 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ತುಂಬ ಯುನಿಕ್ ಆಗಿರುವಂಥ ರೆಸಿಪಿ, ಟೇಸ್ಟ್ ಅಂತೂ ಅದ್ಭುತ. ಇದನ್ನು ನೀವು ಒಮ್ಮೆ ಮಾಡಿಕೊಂಡ್ರೆ ಖಂಡಿತ ಪದೇ ಪದೇ ಮಾಡ್ಕೋತೀರಿ. ಈ ಮಾವಿನಕಾಯಿ ಸೀಸನ್ ಅಂತೂ ಈಗ ಮುಗಿಯಕ್ಕೆ ಬಂದದ. ಇದನ್ನು ನೋಡಿಬಿಟ್ಟು ಖಂಡಿತ ಟ್ರೈ ಮಾಡಿ ನೋಡ್ರಿ. ತುಂಬ ಟೇಸ್ಟ್ ಅಂತೂ ಅದ್ಭುತ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರಂಬರಿ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಇಲ್ಲೊಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಇನ್ನೂ ಹೆಲ್ದಿ ಮಾಡ್ಬೇಕಂದ್ರೆ ನೀವು ಇಲ್ಲಿ ಮಲ್ಟಿಗ್ರೇನ್ ಆಟ ಅನ್ನೋದ್ರ ತೊಗೋಬೋದು. ಮೆಜರ್ಮೆಂಟ್ಗೆ ಬಟ್ಲ ಕಪ್ ಅಥವಾ ಮೆಜರಿಂಗ್ ಕಪ್ ತೊಗೊಂಡ್ರು ಒಂದೇ ರೀತಿ ಅನ್ನಾಗರೆ ತೊಗೋರಿ. ಇದರಲ್ಲೇ ಅರ್ಧ ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆ, ಬಾಂಬೆ ರವೆಯನ್ನೇ ಮಿಕ್ಸಿಗೆ ಹಾಕಿಬಿಟ್ಟು ಹಾಕ್ರಿ. ಈಗ ಇದನ್ನು ಸ್ವೀಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಲಿಲ್ಲ ಅಂದ್ರೆ ಅದು ಸವಳ ಆಗ್ತದೆ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಒಂದು ಚಿಟಿಕೆ ಹಾಕ್ರಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗಷ್ಟೇ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ, ಉಪ್ಪು, ರವೆ ಹಿಟ್ಟು ಎಲ್ಲ ಏನಾಗಲಿ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಮಾವಿನ ಹಣ್ಣಿನ ಪಲ್ಪನ್ನು ತೊಗೊಂಡು, ದೊಡ್ಡ ಮಾವಿನ ಹಣ್ಣು ಇತ್ತು ರೀ, ಇದು ತುಂಬ ಸ್ವೀಟ್ ಅದ ರೀ. ನೋಡಿ, ಸಣ್ಣ ಮಾವಿನ ಹಣ್ಣು ಇತ್ತಂದ್ರೆ 2 ಹತ್ತದ. ಯಾವ ಬಟ್ಲಿ ಹಿಟ್ಟಲ್ಲಿ ತೊಗೊಂಡಿನಲ್ಲ ಅದರಲ್ಲೇ 1 ಬಟ್ಲಾಗಷ್ಟು ಹಾಕಿದ್ದೀನಿ. 1 ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ಪುಡಿ ಮಾಡಿಟ್ಕೊಂಡಿರುವಂಥ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಮಗೆ ಸ್ವೀಟ್ ಜಾಸ್ತಿ, ಇದು ಸ್ವೀಟ್ ಕರೆಕ್ಟೇ ಆಗ್ತದೆ ರೀ. ಇಲ್ಲ ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋರು 1 ಪೂರ್ತಿಯಾಗಿ ಫುಲ್ಲನ್ನೇ ಬೆಲ್ಲನ್ನೇ ಹಾಕ್ರಿ. ನೋಡಿ, ಮಾವಿನಕಾಯಿ ಆದಷ್ಟು ಸ್ವೀಟ್ ಇರೋದನ್ನೇ ತೊಗೋರಿ. ಈಗ ಇದನ್ನೇನು ಮಾಡ್ತೀನಿ, ಈಗ ನುಣ್ಣಗೆ ಇದನ್ನು ರುಬ್ಕೊಂಡು ತೊಗೋತೀನಿ ರೀ. ನೋಡಿ, ಅದು ಏನಾಗ್ತದೆ, ಸಪ್ರೇಟ್ ಹಾಕಿರೋ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಹಾಕೋದಿಲ್ಲ. ಈ ರೀತಿ ಮಿಕ್ಸಿಗೆ ಹಾಕಿಬಿಟ್ಟು ಏನು ಮಾಡಿರಿ, ನುಣ್ಣಗೆ ರುಬ್ಕೊಂಡೇ ಹಾಕಿರಿ. ನೋಡಿ, ಈಗ ಇದನ್ನೇನು ಮಾಡೋಣ್ರಿ, ಆ ಗೋಧಿ ಹಿಟ್ಟು ರವೆಯನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕ್ತೀನಿ. ನೋಡಿರಿ, ಈಗ ನೋಡಿ, ದೊಡ್ಡ ಸೈಜದ ಮಾವಿನ ಹಣ್ಣಿತ್ತು, 1 ಬಟ್ಲಾಗಷ್ಟ ಫುಲ್ ಪಲ್ಪ್ ಬಂದದ್ರಿ. ಇಲ್ಲ ಸಣ್ಣ ಮಾವಿನ ಹಣ್ಣು ಇತ್ತಂದ್ರೆ ನೀವು 2 ತೊಗೊರಿ. ಆದಷ್ಟು ಹುಳಿ ಬೇಡ, ಸ್ವೀಟ್ ಆಗಿರುವಂಥ ತೊಗೊರಿ. ಈ ಗೋಧಿ ಹಿಟ್ಟಿನಲ್ಲಿ ಹಾಕಿಬಿಟ್ಟು ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ರಿ. ಇದಕ್ಕೆ ನೀರು ಜಾಸ್ತಿ ಹತ್ತಲ್ಲ. ಮತ್ತು ಈ ಹಿಟ್ಟನ್ನು ಏನು ಮಾಡಬೇಕು, ನೀವು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕು. ಯಾಕೆ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ. ಈ ಮಿಕ್ಸಿ ಜಾರಿಗೆನೂ ನಾನು 1 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಹಾಕ್ತೀನಿ. ನೋಡಿರಿ, ತುಂಬ ಕಡಿಮೆ ನೀರನ್ನು ಹಾಕಿದ್ದೀನಿ. ಆದಷ್ಟು ಇದನ್ನು ಏನು ಮಾಡಿದ್ದೀನಿ, ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಎಷ್ಟು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಮೆಜರ್ಮೆಂಟ್ ನೀವು ಇದೇ ರೀತಿಯೇ ಹಾಕ್ರಿ. ನೀವು ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. ನೋಡಿ, ಇಷ್ಟೇ ಹಿಟ್ಟಿನಲ್ಲಿ ನಾನು 3 ರೀತಿ ರೆಸಿಪಿಗಳನ್ನ ಮಾಡಿ ತೋರಿಸ್ತೀನಿ. ನೋಡಿ, ನಾನು ನಿಮ್ಗೆ ಸಮೀಪದಿಂದನೂ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿದೆ. ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ. ನೋಡಿ, ಈಗ ಇದರಲ್ಲಿನೇ ನೋಡಿ ಸ್ವಲ್ಪ ಹಿಟ್ಟನ್ನು ಈಗೇನು ಮಾಡ್ತೀನಿ, ಇನ್ನೊಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ತೊಗೋತೀನಿ. ಇದನ್ನು ಬೇರೆ ಒಂದು ರೆಸಿಪಿ, ಈ ಉಳಿದಿರುವ ಹಿಟ್ಟಿನಲ್ಲಿ 2 ರೆಸಿಪಿಗಳನ್ನ ಮಾಡ್ತೀನಿ. ನೋಡಿರಿ, ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಇದಕ್ಕೇನು ಎಣ್ಣೆ ಹಚ್ಚಿನಲ್ರಿ, ಈ ಹಾಕಿರುವ ರವೆ ಹಿಟ್ಟು ಚೆಂದಂಗೆ ನೆನಿಲಿರಿ. ಮುಚ್ಚಿ ಏನು ಮಾಡ್ತಾ ಇದ್ದೀನಿ, ಇದನ್ನು ಒಂದು 10 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ ರೀ. ಈಗ ಅದು ಹಿಟ್ಟನೆ ಇದಕ್ಕೆ ನೋಡಿರಿ, ನಾನಿಲ್ಲಿ 1/4 ಟೀ ಸ್ಪೂನ್ ಆಗಷ್ಟೇ ಸೊಂಪನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಕುಟ್ಟಿ ಹಾಕಿರೋ ಫ್ಲೇವರ್ ಚೆನ್ನಾಗಿ ಬರ್ತದೆ. ಒಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕಿ 1 ಟೀ ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಇದನ್ನು ಎಲ್ಲ ರೀತಿಯೂ ತೋರಿಸಿದ್ದೀನಿಲ್ಲ. ನಿಮಗೆ ಇದ್ರಾಗ ಯಾವ್ದು ಇಷ್ಟ ಆಗ್ತಿಲ್ಲ, ನೀವು ಅದನ್ನು ಅದೇ ರೀತಿ ಸಪ್ರೇಟಾಗಿಯೇ ಮಾಡ್ಕೋಬೋದು. ನೋಡಿರಿ, ಎಲ್ಲನೂ ಮಾಡ್ಬೇಕಂತಂದರೆ ನಾನು 3 ರೀತಿ ಮಾಡಿಸ್ತೀನಿ. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗ್ತದೆ, ಯಾರು ಯಾವುದಿಗೆ ಇಷ್ಟಲ್ಲ. ನೋಡಿ, ಇದು ತುಂಬಾ ಗಟ್ಟಿ ಅಲ್ಲ. ಈಗ ಇದನ್ನು ಏನು ಮಾಡ್ತೀನಿ, ಚಿಕ್ಕ ಗೋಧಿ ಹಿಟ್ಟಿರೋದ್ರಿಂದ ಜಿಗಿ ಜಾಸ್ತಿ ಇರ್ತದಲ್ಲ, ಅದು ನೀಟಾಗಿ ಮಿಕ್ಸ್ ಆಗತ್ತಿಲ್ಲ ಕೈಯಿಂದ. ಅದಕ್ಕೆ ಬೀಟ್ರ್ ಇರ್ತದಲ್ಲ ರೀ, ಅದರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಅಂದರೆ ಸಣ್ಣ ಗಂಟುಗಳ ಥರ ಉಳಿಬಾರ್ದು. ಯಾಕಂದ್ರೆ ನಾನು ಫಸ್ಟೇ ಹಿಟ್ಟನ್ನು ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದಿಲ್ಲ. ಈ ರೀತಿ ಬಿಟ್ರ್ ಇತ್ತಂದ್ರೆ ಇದರಲ್ಲಿ ಮಿಕ್ಸ್ ಮಾಡ್ಕೊರಿ ಚೆನ್ನಾಗಿ. ಈಗ ಇದೆಲ್ಲ ಏನಾಗಿದ್ರೆ ನೀಟಾಗಿ ಮಿಕ್ಸ್ ಆಗಿದೆ, ಯಾವುದೇ ರೀತಿ ಗಂಟಿಲ್ಲ. ನೋಡಿ, ಸೊಂಪಿನ ಫ್ಲೇವರ್ ನಿಮಗೆ ಇಷ್ಟ ಆದರೆ ಹಾಕ್ರಿ, ಇಲ್ಲಾಂದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಆಲ್ರೆಡಿ ಇದರೊಳಗೆ ಏಲಕ್ಕಿ ಪುಡಿ ಹಾಕಿರ್ತದಲ್ಲ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದ್ರೆ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ಈಗ ಇದು 10 ನಿಮಿಷ ಆಗಿದ್ರಿ. ಇದು ರವೆ ಹಿಟ್ಟು 2 ಕೂಡ ಏನಾಗಿರ್ತದೆ, ಚೆಂದಂಗೆ ನೆಂದಿರ್ತದೆ. ಇನ್ನೊಂದು ಗಟ್ಟಿ ಅದಲ್ಲ, ಇನ್ನೊಂದು ಸ್ವಲ್ಪ ಚೆಂದಂಗೆ ಭಾರ ಹಾಕಿ ನಾದ್ರೆ ಅವಾಗ ಏನಾಗ್ತದೆ, ಹಿಟ್ಟನ್ನು ಸಾಫ್ಟ್ ಆಗ್ತದೆ. ನೋಡಿ, ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆಯನ್ನು ಹಾಕ್ಬಿಡ್ರಿ. ಉಪ್ಪಿಟ್ಟು ರವೆಯನ್ನೇ ಏನು ಮಾಡಿರಿ, ಉಪ್ಪಿಟ್ಟು ರವೆ ಬಾಂಬೆ ರವೆಯನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕ್ರಿ. ನೋಡಿ, ಟೇಸ್ಟಿನೋದ ಹೆಲ್ದಿನೋದ ಬೆಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ. ನೋಡಿ, ಪುರಿ ಸೈಜಿಗೆ ಪುರಿ ತೊಗೋತೀವಲ್ಲ ಉಳ್ಳಿಗಳನ್ನ, ಅಷ್ಟೇ ಉಳ್ಳಿಗಳನ್ನ ಮಾಡ್ಕೋತೀನಿ ರೀ. ಒಂದು 4-5 ಉಳ್ಳಿಗಳನ್ನ ಏನು ಮಾಡ್ಕೋತೀನಿ, ಫಸ್ಟ್ ರೆಡಿ ಮಾಡ್ಕೋತೀನಿ. ನೋಡಿ, ಇಷ್ಟೆಷ್ಟೇ ತೊಗೊರಿ.
ನೋಡಿ ಈಗ ಏನು ಮಾಡ್ಕೊಂಡಿದ್ದೀನಿ, ಒಂದು 5 ಉಳ್ಳಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ ಉಳಿದಿರುವ ಹಿಟ್ಟಿನಿಂದನೇ ಒಂದು ದೊಡ್ಡ ಉಳ್ಳಿಯನ್ನು ಮಾಡ್ಕೊತೀನಿ ರೀ. ಫಸ್ಟ್ ಈಗ ಇದು ಸಣ್ಣ ಉಳ್ಳಿಗಳನ್ನ ಏನು ಮಾಡ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ ಇದನ್ನು ಇದೇ ರೀತಿಯೇ ಕರೆದ್ಬಿಟ್ಟು ತೊಗೋಬೋದು. ಇದಕ್ಕೊಂದು ಸ್ವಲ್ಪ ಗಸಗಸೆ ಹಚ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ. ನಿಮ್ಮ ಕಡೆ ಗಸಗಸೆ ಇಲ್ಲ ಅಂದ್ರೆ ನೀವು ಬಿಳಿ ಎಳ್ಳನ್ನಾದ್ರೂ ಹಚ್ಬೋದು. ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ನಿಮಗೆ ಗೊತ್ತಾಗತ್ತಿರ್ಬೋದು, ನಾನು ಮಾವಿನ ಹಣ್ಣನ್ನು ಹಾಕಿಬಿಟ್ಟು ಇವತ್ತಿಲ್ಲಿ ಫಸ್ಟ್ ರೆಸಿಪಿ ಯಾವುದಂದ್ರೆ ಇಲ್ಲಿ ಮಾವಿನ ಹಣ್ಣನ್ನು ಹಾಕಿಬಿಟ್ಟು ಗಾರ್ಗಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿ ಬರೀ ಬೆಲ್ಲನ ಕರಗಿಸ್ಬಿಟ್ಟು ಅಥವಾ ಕುದಿಸಿ ಬೆಲ್ಲದ ನೀರಿನಿಂದ ಗಾರಿಗೆ ಮಾಡಿರ್ತೀವಿ. ಈ ರೀತಿ ಮಾವಿನ ಹಣ್ಣಿನ ರಸವನ್ನು ಹಾಕಿಬಿಟ್ಟು ಮಾಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ಈಗ 2 ತೋರಿಸ್ತೀನಿ. ಈಗ ಇನ್ನೊಂದು ಏನು ಹಿಟ್ಟು ಉಳಿದಿತ್ತಲ್ರಿ, ಅದ್ರದ್ದು ಒಂದನೇ ದೊಡ್ಡ ಉಳ್ಳಿಯನ್ನು ಮಾಡ್ಕೊಂಡಿದ್ದೆ. ಅದನ್ನು ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ರೀತಿಯೇ ಲಟ್ಟಿಸ್ಬಿಟ್ಟು ತೊಗೋಬೇಕು. ತಗಡಿಗೆ ಒಂಚೂರು ಎಣ್ಣೆ ಹಚ್ಚಿ ನೀವೇನು ಮಾಡಿರಿ ಲಟ್ಟಿಸ್ಬಿಟ್ಟು ತೊಗೊರಿ. ಇದಕ್ಕೂ ಏನು ಮಾಡ್ತಾಯಿದ್ದೀನಿ ನೋಡಿ, ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಲಟ್ಟಿಸ್ಬಿಟ್ಟು ಆ ಗಸಗಸೆಯಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ ಇದಕ್ಕೂ ಏನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಆ ಗಸಗಸೆಯನ್ನು ಉದುರಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಇಲ್ಲ ನಮ್ಗೆ ಯಾವುದೂ ಬೇಡ, ಗಸಗಸೆನೂ ಬೇಡ, ಬಿಳಿ ಎಳ್ಳನೂ ಬೇಡ ಅಂದ್ರೆ ನೀವು ಹಾಗೇನೂ ಮಾಡ್ಕೋಬೋದು. ಈಗ ನೋಡಿ ಇದು ಫಸ್ಟ್ ರೆಸಿಪಿ ಏನು ಮಾಡ್ತಾಯಿದ್ದೀನಿ, ಗಾರ್ಗಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅದೇ ಹಿಟ್ಟಿನಿಂದ ಇದನ್ನು ಏನು ಮಾಡ್ತಾಯಿದ್ದೀನಿ, ಕಾಪಣಿಯನ್ನು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆಗೆ ಮಾಡ್ತಾರೆ. ಅದರ ಮಾವಿನ ಹಣ್ಣನ್ನು ಬಳಸಿ ಕಾಪಣಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಈ ರೀತಿ ಲಟ್ಟಿಸ್ಬಿಟ್ಟು ಕಟ್ ಮಾಡಿಬಿಟ್ಟು ತೊಗೋಬೇಕು ನೋಡಿರಿ. ನಿಮಗೆ ಯಾವ ಸೈಜು ಶೇಪ್ದಲ್ಲಿ ಬೇಕಲ್ಲ ನೀವು ಆ ರೀತಿ ಕಟ್ ಮಾಡ್ಕೋಬೇಕು ನೋಡಿರಿ. ನೋಡಿ ಇದನ್ನು ನೀವೇನು ಮಾಡ್ಬೋದು, 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈಗಂತೂ ಮಾವಿನ ಹಣ್ಣಿನ ಸೀಸನ್ ಇನ್ನು ಮುಗಿಲಿಕ್ಕೆ ಬಂದದ್ರಿ. ಈ ರೀತಿ ಮಾಡ್ಕೊಂಡು ಇಟ್ಕೋರಿ, ತುಂಬಾ ಟೇಸ್ಟಿನೂ ಅದ. ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆ ಹೆಲ್ದಿಯಾಗಿನೂ ಈ ರೀತಿ ಕೊಡ್ಬೋದು ನೋಡಿರಿ. ನೋಡಿ ನಾನು ಈ ಶೇಪ್ದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಸ್ಕ್ವೇರ್ ಶೇಪ್ದಲ್ಲಿನೂ ಏನು ಮಾಡ್ಬೋದು, ಕಟ್ ಮಾಡ್ಕೋಬೋದು. ಇದನ್ನು ಒಂಥರ ಮಾಡಿ ತೋರಿಸಿದ್ದೀನಿ ನೋಡಿ. ಈಗ ಇದರಲ್ಲಿ 2 ರೆಸಿಪಿ ಆದವು ರೀ. ಈಗ ಇದನ್ನು ಹಿಟ್ಟು ತೊಗೊಂಡಿದ್ದೀನಲ್ಲ, ಲಾಸ್ಟಿಗೆ ಒಂದು ಚಿಟಿಕೆನೆ 1/4 ಟೀ ಸ್ಪೂನ್ಗಿಂತನೂ ಕಡಿಮೆನೇ ಏನು ಮಾಡಿರ್ಬೇಕು ರೀ, ಸೋಡಾ ಹಾಕಿಬಿಟ್ಟು ಮಿಕ್ಸ್ ಮಾಡಿರಿ. ನೋಡಿ ತುಂಬಾ ಬೇಡ. ಈಗ ಇದನ್ನು ಏನು ಮಿಕ್ಸ್ ಮಾಡ್ಕೊಂಡು ರೆಡಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ. ಫಸ್ಟ್ ಏನು ಮಾಡ್ತೀನಿ ರೀ, ನಾನು ಆ ಗಾರ್ಗಿಯನ್ನು ಕರೆದ್ಬಿಟ್ಟು ತೋರಿಸ್ತೀನಿ. ಹೈ ಫ್ಲೇಮ್ದಲ್ಲಿಟ್ಟನೇ ಕರೀರಿ. ಗೋಧಿ ಹಿಟ್ಟು ಆದ್ರೂ ಹೈ ಫ್ಲೇಮ್ದಲ್ಲಿಟ್ಟು ಕರೀರಿ. ಒಂಚೂರೂ ಎಣ್ಣೆ ಹಿಡಿದಿಲ್ಲ, ಯಾವ ರೆಸಿಪಿನೂ ಎಣ್ಣೆ ಹಿಡಿಯಲ್ಲ ನೋಡಿರಿ. ನೋಡಿ ಲೈಟ್ ಕೆಂಪಗಾಗೋವರೆಗೂ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬತ್ತು ನೋಡಿರಿ. ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊರಿ. ಇನ್ನೊಂದನ್ನು ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ ಗಸಗಸೆ ಅಥವಾ ಬಿಳಿ ಎಳ್ಳು ಯಾವುದನ್ನಾದರೂ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ. ಈ ಗಾರ್ಗಿಯನ್ನಾದರೂ ನೀವೇನು ಮಾಡ್ಬೋದು, 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡೋದು. ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆ ಈ ರೀತಿ ಹೆಲ್ದಿಯಾಗಿನೂ ನೀವೇನು ಮಾಡ್ಬೋದು, ಮಾಡಿ ಕೊಡ್ಬೋದು ನೋಡಿರಿ. ನೋಡಿ ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಖಂಡಿತನೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಈಗ ಕಾಪಣಿ ಎಣ್ಣೆ ಏನು ಮಾಡ್ಕೊಂಡಿದ್ದಲ್ಲ, ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಕಾಪಣಿ ಅಂತ ಕರಿತೀವಿ, ಅಥವಾ ನಿಮ್ಮ ಕಡೆ ಏನತ್ತಾರ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿಬಿಟ್ಟು ಇದನ್ನು ಏನು ಮಾಡ್ತೀನಿ, ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಳೋಣ. ನೋಡಿ ತುಂಬ ದಪ್ಪಾಗಿನೂ ಲಟ್ಟಿಸ್ಬೇಡ್ರಿ, ಮೀಡಿಯಮ್ ಆಗಿನೇ ಲಟ್ಟಿಸ್ಬಿಟ್ಟು ತೊಗೊರಿ. ತುಂಬ ತೆಳುವೂ ಇರಬಾರ್ದು. ಇದು ಹೆಂಗಿರ್ತದೆ ಅಂದ್ರೆ ಲೈಟಾಗಿ ಕ್ರಿಸ್ಪಿನೂ ಇರ್ತದೆ, ಒಂಚೂರು ಮೆತ್ತಗೂ ಇರ್ತದೆ, ಆ ರೀತಿ ಬರ್ತಾವ್ರಿ ಇವು. ಮತ್ತು ನೋಡಿರಿ ಇದನ್ನು ಒಂಚೂರೂ ಎಣ್ಣೆ, ಗೋಧಿ ಹಿಟ್ಟಿಂದ ಮಾಡಿರೋರು ಒಂಚೂರೂ ಎಣ್ಣೆ ಹಿಡಿದಿರಲ್ರಿ. ನಾನು ನಿಮಗೆ ಆಮೇಲೆನೋ ತೋರಿಸ್ತೀನಿ. ಈಗ ಅದನ್ನು ಇನ್ನೊಂದು ಏನು ಬೇಕಿಂಗ್ ಸೋಡಾನ ಹಾಕಿಟ್ಟಿದ್ದಲ್ಲ ಅದನ್ನು ನೋಡಿ. ನಾನು ಇದಕ್ಕೆ ಏನು ಹೆಸರಿಟ್ಟೇನೆಂದ್ರೆ, ಮಾವಿನ ಹಣ್ಣನ್ನು ಆ ಮಾವಿನ ಹಣ್ಣಿನ ರಸ ಹಾಕಿ ಮಾಡಿರುವ ಗುಲ್ಗುಲಿ ಅಂತ ಹೆಸರಿಟ್ಟೀನಿ ನೋಡಿರಿ. ನೀವೇನು ಹೆಸರಿಡ್ತೀರಿ, ಮಾವಿನ ಹಣ್ಣಿನ ಸ್ವೀಟ್, ಬಜ್ಜಿ, ಬೋಂಡ ಅಂತಲೂ ಕರಿಬೋದು. ನಾನು ಈ ರೀತಿ ಹೆಸರಿಟ್ಟೆ ನೋಡಿರಿ. ನಿಮಗೆ ಯಾವ್ದು ಇಷ್ಟ ಅಲ್ಲ ನೀವು ಆ ರೀತಿ ಮಾಡ್ಕೊಬೋದು ನೋಡಿರಿ. ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ನೋಡಿ ಆದಷ್ಟು ಒಂದು ಸ್ವಲ್ಪ ಅಂಟ್ಕೋತಾವ, ದೂರ ಆಗಿನೇ ಹಾಕಿರಿ. ನೋಡಿ ಇದರಲ್ಲಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ 3 ರೀತಿನೂ ಮಾಡಿಬಿಟ್ಟು ತೋರಿಸಿದ್ದೀನಿ. ಈಗ ನೋಡಿರಿ ಪ್ಲೇಟಿಗೆ ಹಾಕೋತೀನಿ ನಾನು ಎಲ್ಲವನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಾವ. ಮತ್ತು ನೋಡಿರಿ ಒಂಚೂರೂ ಎಣ್ಣೆ ಹಿಡಿದಿರಲ್ಲ, ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ. ಇದ್ರ ಕ್ರಿಸ್ಪಿನೆಸ್ ನೋಡಿರಿ, ಅಚ್ಚಿ ರೋಟಿ ರವೆ ಹಾಕಿರೋದ್ರಿಂದ ಇಷ್ಟು ಕ್ರಿಸ್ಪಿಯಾಗಿ ಬಂದಾವ. ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಇವನ್ನ ನೀವು 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈಗಂತೂ ಮಕ್ಕಳ ಶಾಲೆ ಸ್ಟಾರ್ಟ್ ಆಗ್ಯದ, ಹೆಲ್ದಿಯಾಗಿನೇ ಶಾರ್ಟ್ ಬ್ರೇಕಿಗೆ ಈ ರೀತಿ ಮಾಡಿ ನೀವು ಏನು ಮಾಡ್ಬೋದು, ಬಾಕ್ಸಿಗೂ ಹಾಕ್ಕೊಡ್ಬೋದು. ಈಗ ಮಾವಿನ ಹಣ್ಣಿನ ಸೀಸನ್ ಮುಗಿಯಕ್ಕೆ ಬಂದದ್ರಿ. ಮುಗಿಯೋದ್ರೊಳಗನೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಈ 3 ನಿಮಗೆ ಯಾವ ರೆಸಿಪಿ ಇಷ್ಟ ಆಗ್ಯದ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಇದನ್ನು ಮುರಿದ್ಬಿಟ್ಟು ತೋರಿಸಿದ್ದೀನಿ. ಹೊರಗಡೆಯಿಂದ ಕ್ರಿಸ್ಪಿ ಅದ, ಒಳಗಡೆಯಿಂದ ಸ್ವಲ್ಪ ಮೆತ್ತಗಿರ್ತದೆ ನೋಡಿರಿ. ಮತ್ತು ಒಂಚೂರೂ ಎಣ್ಣೆ ಹಿಡಿದಿಲ್ಲ ನೋಡಿರಿ.
ನೋಡಿ ಈ ಗಾರ್ಗಿ, ಕಾಪಣಿ, ಗುಲ್ಗುಲೆ, ಮಾವಿನ ಹಣ್ಣನ್ನು ಬಳಸಿ ಮಾಡಿರುವ ರೆಸಿಪಿ ನಿಮಗೆ ಎಷ್ಟಾಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತು ನೀವು ಈ ವಿಡಿಯೋನ ಯಾವ ಊರು, ಸಿಟಿಯಿಂದ ನೋಡತ್ತಿರತ್ತೆ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಮತ್ತೆ ನಾಳೆ ಹೊಸ ರೆಸಿಪಿ ಜೊತೆ ಸಿಗೋಣ.